ನಮಸ್ತೆ ಸ್ನೇಹಿತರೆ, ಮೊನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೇವೆ. ಏನಪ್ಪ ಅಂದರೆ ವಿಚಾರ ಅಂದರೆ ಕೇಬಲ್ ಕಳ್ತನ ಮಾಡಿ ಸಿಗಾಕೊಂಡಿದ್ರು. ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೆ. ಒಬ್ಬರು ಕಮೆಂಟ್ ಮಾಡಿದ್ದಾರೆ, ಯಾವ ರೀತಿ ಅಂದರೆ ಕಳ್ತನ ಮಾಡೋದು ತಪ್ಪು, ಆದರೆ ಇಂಥ ಶಿಕ್ಷೆ ಅಲ್ಲ ಅಂತ. ರೈತರು ಜಮೀನಲ್ಲಿ ಕಳ್ತನ ಮಾಡೋದೇ ದೊಡ್ಡ ತಪ್ಪು. ರೈತರದ್ದು ಎಷ್ಟು ಕಷ್ಟ ಇರುತ್ತೆ ಅಂತಲೇ ಗೊತ್ತಿರುತ್ತೆ. ಎಲ್ಲ ರೈತರಿಗೂ ಎಷ್ಟು ಕಷ್ಟ, ಮಳೆ ಬರಲ್ಲ, ಬೆಳೆ ಇರಲ್ಲ, ಎಷ್ಟು ಕಷ್ಟ ಬಿದ್ದು ಮಾಡಿರ್ತಾರೆ. ಅಂಥದ್ರಲ್ಲಿ ಇವರು ಕೇಬಲ್ ಕಳ್ತನ ಮಾಡಿ ಸಿಗಾಕೊಂಡರೆ ಏನು ಕದಿಬೇಕು? ಕಷ್ಟ ಇದ್ದರೆ ಜನಗಳು ಹೊರಗಡೆ ದುಡ್ದು ತಿನ್ನೋಣ, ಅದು ಬಿಟ್ಟು ಈ ಥರ ಕಳ್ತನ ಮಾಡೋದೇ ತಪ್ಪು. ಅಂಥದ್ರಲ್ಲಿ ಇವರೊಬ್ಬರು ಕಮೆಂಟ್ ಹಾಕಿದರು, ಕಳ್ತನ ಮಾಡೋದು ತಪ್ಪು, ಆದರೆ ಇಂಥ ಶಿಕ್ಷೆ ಅಲ್ಲ ಅಂತ. ಮತ್ತು ಇನ್ನೆಂಥ ಶಿಕ್ಷೆ ಕೊಡಬೇಕು? ಪೊಲೀಸವ್ರಿಗೆ ಪೊಲೀಸವ್ರಿಗೆ ಕೊಟ್ಟಿದ್ದಾರೆ. ಬಟ್ ಇವ್ರು ಸಿಗಬೇಕಲ್ಲ, ಕಳ್ತನ ಮಾಡಿದ್ದು ಯಾರು ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ನವ್ರು ಯಾವ ರೀತಿ ಹುಡುಕ್ತಾರೆ? ಕಳ್ತನ ಮಾಡಿದ್ದು ಯಾರು, ಹೆಂಗೆ ಗೊತ್ತಾಗುತ್ತೆ ಪೊಲೀಸ್ನವರಿಗೆ? ಪೊಲೀಸ್ನವರು ಕದ್ಕೊಂಡು ಹೋದ್ಮೇಲೆ ಹಿಡಿಯೋಕ್ಕಾಗೋದೇ ಇಲ್ಲ, ಕಷ್ಟ ಆಗುತ್ತೆ ಅವರಿಗೂ ಪಾಪ. ಈಗ ಒಂದು 5-6 ಮೀಟ್ರ್ ಕದ್ಕೊಂಡು ಹೋಗಿರ್ತಾರೆ. ಪೊಲೀಸ್ನವರು ಎಷ್ಟು ಕಷ್ಟ ಬಿದ್ದು ಹುಡುಕ್ಬೇಕಾಗುತ್ತೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ ರೈತರೇ. ಮತ್ತು ರೈತರ ತಲೆ ಮೇಲೆ ಬರುತ್ತೆ. ಅವು ಪೊಲೀಸ್ನವರು ಸುಮ್ಮನೆ ಆಗಿಬಿಡ್ತಾರೆ. ಅಲ್ಲಿಗೆ ಸ್ಟೇಷನ್ಗೆ ಓಡಾಡಿ ಅದು ಇದು ಅಂತೇಳಿ ಪೊಲೀಸ್ನವರು ಸುಮ್ಮನೆ ಆಗಿಬಿಡ್ತಾರಂತೆ. ಇವ್ರು ರೈತರದ್ದೇ ಕಷ್ಟ ಯಾವಾಗಲೂ. ಅಂಥದ್ರಲ್ಲಿ ಇವರು ಕಮೆಂಟ್ ಹಾಕಿದಾರಲ್ಲ, ಕಳ್ತನ ಮಾಡೋದು ತಪ್ಪು. ಕಳ್ತನ ಮಾಡೋದು ತಪ್ಪೇ, ಮಾಡಬಾರ್ದು. ಏನಕ್ಕೆ ಮಾಡಬೇಕು? ಎಲ್ಲರೂ ಕಷ್ಟ ಬಿದ್ದು ಮಾಡಿರ್ತಾರೆ. ರೈತರ ಕಷ್ಟ ಎಷ್ಟು. ಇವಾಗ ನೋಡಿ, ಮಳೆ ಇಲ್ಲ, ಬೆಳೆ ಇಲ್ಲ, ಇಂಥ ಟೈಮಲ್ಲಿ ಈ ಥರ ಕಳ್ತನ ಮಾಡಿದರೆ ಹಾಳಾಗೋದ್ಯಾರಲ್ಲಿ? ರೈತ. ಇವರೇನೋ ನೈಟ್ ಹೊತ್ತು ಬಂದು ಆರಾಮಾಗಿ ಕೇಬಲ್ ಕಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. 2 ಮೀಟ್ರ್ ಆಗಲಿ, 1 ಮೀಟ್ರ್ ಆಗಲಿ, ಅರ್ಧ ಮೀಟ್ರೇ ಆಗಲಿ. ಏನಾಗುತ್ತೆ ಗೊತ್ತಾ? ಮತ್ತೆ ಟ್ಯಾಕ್ಟ್ರೇನೋ ಹಿಡಿಬೇಕಾ? ಜೀಪ್ ಮೋಟ್ರ್ ಲಿಫ್ಟಿಂಗ್ ಮಾಡೋರನ್ನ ಅವ್ರನ್ನ ಹಿಡ್ಕೊಂಬಂದು ಅವ್ರು 2,000 ಕೇಳ್ತಾರೆ. ಮೋಟ್ರ್ ಎತ್ತಿ ಮತ್ತೆ ಒಂದು ಲೆಂತ್ ಎತ್ತಲೇಬೇಕು. ಇವರು ಒಳಗಡೆಯಿಂದ ಕಟ್ ಮಾಡಿರ್ತಾರೋ, ಮೇಲ್ಗಡೆಯಿಂದನೇ ಕಟ್ ಮಾಡಿರ್ತಾರೋ ಗೊತ್ತಿರಲ್ಲ. ಮತ್ತು ಹೊಸ ಕೇಬಲ್ಲು ಒಂದು 2,000 ರೂಪಾಯಿ, 3,000 ರೂಪಾಯಿ ಆಗುತ್ತೆ. ಒಂದು ಟ್ಯಾಕ್ಟ್ರನಿಗೆ 2,000 ರೂಪಾಯಿ, ಬೆಳೆ ಹಾನಿ. ಇವರೇನೋ ಈಸಿಯಾಗಿ ನೈಟ್ ಬಂದು 2 ಮೀಟ್ರ್ 3 ಮೀಟ್ರ್ ಕೇಬಲ್ ಕಟ್ ಮಾಡ್ಕೊಂಡು ಹೋಗ್ತಾರೆ. ರೈತರ ಕಷ್ಟ ಎಷ್ಟಿರುತ್ತೆ ಗೊತ್ತಾ? ಹೊಸ ಕೇಬಲ್ ತರಬೇಕು, ಮೋಟ್ರ್ ಲಿಫ್ಟಿಂಗ್ ಮಾಡೋಂಗೆ ಕರಿಬೇಕು, ಮತ್ತು ಬೆಳೆ ಒಣಗೋಗುತ್ತೆ. ನೀವು ಕಮೆಂಟ್ ಮಾಡಿರೋ ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ಟು ಇಂಥದ್ದವ್ರಿಗೆ ಸ್ವಲ್ಪ ಪೊಲೀಸ್ ಸ್ಟೇಷನಲ್ಲಿ ಶಿಕ್ಷೆ ಆದರೆ ನಮ್ಮ ನೆಕ್ಸ್ಟು ಬರೋ ರೈತರಿಗೆ ಯೂಸ್ ಆಗುತ್ತೆ. ಕಳ್ತನ ಮಾಡಲ್ಲ. ಸ್ವಲ್ಪ ರೈತರು ಕಷ್ಟದಲ್ಲಿದ್ದಾರೆ, ಹಂಗಾಗಿ ನಾವು ಈ ಥರ ಪನಿಷ್ ಮಾಡಿದ್ದೀವಿ ಅಂತ ಹೇಳ್ತಾವ್ರೆ. ಶಿಕ್ಷೆ ಏನು ಕೊಟ್ಟಿಲ್ಲ, ಇಲ್ಲೇನು ಯಾರಿಗೂ ಹೊಡೆದಿಲ್ಲ, ಏನಿಲ್ಲ.